ಈ ವಿಡಿಯೋಲಿ ನಾನು ಎಷ್ಟೊಂದು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಆಯಿತಾ. ಇವತ್ತಿನ ಕಾರ್ಯಕ್ರಮದ್ದು ಏನೇನು ಸ್ಪೆಷಲ್ ಇದೆ ಅದು ಇದು ಅಂತೆಲ್ಲ. ಈಗ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ, ಪಾಂಡವಪುರದಲ್ಲಿ ದರ್ಶನ್ ಅವರು ಪಾಂಡವಪುರಕ್ಕೆ ರೀಚ್ ಆಗಿದ್ದಾರೆ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ದರ್ಶನ್ ಅವರು ಆ ಪ್ರೋಗ್ರಾಮ್ಗೆ ಹೋಗಲಿಲ್ಲ ಅಂದರೆ ಅದು ಇದು ಅಂತೆಲ್ಲ. ಅವ್ರದ್ದೇ ಕಾರ್ಯಕ್ರಮ, ಅವರಿಗೋಸ್ಕರ ಅಂತ ಇಟ್ಟಿರೋ ಕಾರ್ಯಕ್ರಮ, ಹಾಗಾಗಿ ಹೊರಗೆ ಮಿಸ್ ಮಾಡ್ಕೊತಾರೆ ಹೇಳಿ. ನೀವು ನೋಡ್ತಾ ಇದ್ದೀರಾ, ಅವ್ರು ಆಲ್ರೆಡಿ ಹೋಗಿದ್ದಾರೆ. ಅಲ್ಲಿ ಪುಟ್ಟಣ್ಣಯ್ಯ ಅವರ ಒಂದು ಪುತ್ಥಳಿಗೆ ಅವರು ಹೂಮಾಲೆಯನ್ನು ಹಾಕೋ ಮೂಲಕ ಗೌರವ ಸಲ್ಲಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಅವ್ರದ್ದು 75ನೇ ವರ್ಷದ ಹುಟ್ಟಿದ ಹಬ್ಬ, ಹಾಗಾಗಿ ದರ್ಶನ್ ಅವರು ಅಲ್ಲಿಗೆ ಹೋಗಿದ್ದಾರೆ. ಅದೊಂದೇ ರೀಸನ್ ಅಂತ ಅಲ್ಲ, ದರ್ಶನ್ ಅವ್ರಿಗೆ ಅವ್ರು ಸನ್ಮಾನ ಮಾಡ್ತಾರೆ, ಅವ್ರು ಇವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಎರಡೂ ಹೇಳ್ಬೋದು ನಾವು, ಕಾಟೇರ ಯಶಸ್ಸಿನ ಒಂದು ಪ್ರಯುಕ್ತ ಅಂತ. ಅದೇ ರೀತಿ ಇವತ್ತು ನೀವು ನೋಡ್ತಾ ಇದ್ದೀರಾ, ಆನಂದ್ ಆಡಿಯೋಲಿ 7 ಗಂಟೆಗೆ ಪುಣ್ಯಾತ್ಮ ಹಾಡು ಬಿಡುಗಡೆ ಆಗ್ತಾ ಇದೆ. ಕಾಟೇರ ಮೂವಿ ನೋಡಿರೋರಿಗೆ ಗೊತ್ತಾಗುತ್ತೆ ಯಾವ ಹಾಡಿದು ಅಂತ. ಇಷ್ಟು ದಿನ ಥಿಯೇಟರಲ್ಲಿ ಮಾತ್ರ ನಿಮಗೆ ಹಾಡು ಕೇಳೋಕ್ಕಾಗ್ತಾಯಿತ್ತು. ಈಗ ಇವತ್ತಿಂದ ಸಂಜೆ 7 ಗಂಟೆಗೆ ರಿಲೀಸ್ ಆಗ್ತಾ ಇದೆ. ನೀವು ಆರಾಮಾಗಿ ಮತ್ತೆ ಈ ಪುಣ್ಯಾತ್ಮ ಹಾಡನ್ನ ಕೇಳ್ಬೋದು. ಈಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ಇವತ್ತು ಪಾಂಡವ ಕ್ರೀಡಾಂಗಣದಲ್ಲಿ ನಡೆಯುವಂತಹ ಕಾರ್ಯಕ್ರಮದ ಸ್ಥಳ. ಸಿದ್ಧತೆಗಳು ಯಾವ ರೀತಿ ಇದೆ ಅಂತ ದೊಡ್ಡ ಬೃಹದಾಕಾರವಾದಂತಹ ಒಂದು ಸ್ಟೇಜ್ನ ದರ್ಶನ್ ಅವ್ರಿಗಾಗಿ ಹಾಕ್ಸಿರೋದು ಕಂಡು ಬರ್ತಾ ಇದೆ. ಎಸ್ಪೆಷಲಿ ಕಾಟೇರ ಸಕ್ಸಸ್ಗೆ, ಕಾಟೇರ ಟೀಮ್ಗೆ, ದರ್ಶನ್ ಅವ್ರಿಗೆ ಸ್ಪೆಷಲ್ಲಾಗಿ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ದರ್ಶನ್ ಅವ್ರಿಗೆ ಬಿರುದು ಬೇರೆ ಕೊಡ್ತಾ ಇದ್ದಾರೆ. ಸಾವಿರಾರು ಜನ ಇಲ್ಲಿ ಬಂದು ಸೇರ್ತಾರೆ, ಅದಕ್ಕಾಗಿ ಎಲ್ಲ ಬಂದೋಬಸ್ತ್ ಮಾಡಿರೋದು ಕಂಡು ಬರ್ತಾ ಇದೆ. ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಸದ್ಯಕ್ಕೆ ದರ್ಶನ್ ಅವರು ಪಾಂಡವಪುರಕ್ಕೆ ರೀಚ್ ಆಗಿದ್ದಾರೆ. ಸಂಜೆ 6 ಗಂಟೆವರೆಗೂ ಕೂಡ ಅವರು ರಸ್ತೆಗಳಲ್ಲಿ ಸಂಚರಿಸ್ತಾ ಇರ್ತಾರೆ, ಅಂದರೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿರ್ತಾರೆ. ದರ್ಶನ್ ಪುಟ್ಟಣ್ಣಯ್ಯ ಅವರ ಜೊತೆ ದರ್ಶನ್ ಅವರು ಇರ್ತಾರೆ. ಸರಿಯಾಗಿ ಸಂಜೆ 6:15 ಈ ಜಾಗದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಆಯಿತಾ. ಸುತ್ತಮುತ್ತ ಇರುವಂಥ ಅಭಿಮಾನಿಗಳು ಇನ್ನೂ ಗೊತ್ತಾಗಿಲ್ಲ ಅಂದವರು, ಅಥವಾ ಈಗ ಗೊತ್ತಾಗಿದ್ರೆ ಸಂಜೆ 6:15 ಹೋಗಿ ನೀವು ಕೂಡ ಕಾರ್ಯಕ್ರಮವನ್ನು ನೋಡಿ ಮಸ್ತ್ ಮಜಾ ಮಾಡ್ಬೋದು. 3 ಜನ ಸಿಂಗರ್ಸ್ ಬರ್ತಾ ಇದ್ದಾರೆ ಸ್ಪೆಷಲ್ಲಾಗಿ ಹಾಡನ್ನ ಹಾಡೋಕ್ಕೆ. 3 ಜನ ಹೀರೋಯಿನ್ಸ್ ಬರ್ತಾ ಇದ್ದಾರೆ ಸ್ಪೆಷಲ್ಲಾಗಿ ಡ್ಯಾನ್ಸ್ ಮಾಡೋಕ್ಕೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ಅವ್ರು ಬರ್ತಾ ಇದ್ದಾರೆ, ಅವ್ರದ್ದು ಕಾಟೇರ ಮೂವಿ ಟೀಮ್ ಬರ್ತಾ ಇದೆ. ಸೊ ಎಲ್ಲರನ್ನೂ ಕೂಡ ನೋಡುವಂಥ ಅವಕಾಶ ನಿಮಗೆ ಅಲ್ಲಿ ಸಿಕ್ಕತ್ತೆ. ಆಮೇಲೆ ನೀವು ಕೇಳ್ಬೋದು, ನಾನು ಹೋಗಿಲ್ಲ ಅಂತ. ಹೌದು, ನಾನು ಹೋಗಿಲ್ಲ, ನಾನು ತುಂಬ ಅದು ಊರದಲ್ಲಿದ್ದೀನಿ. ನಾನು ಹೇಳಿದೆ ನಿಮಗೆ, ರಿಲೀಸ್ ಆಯ್ತಲ್ಲ ಮೂವಿ, ಆ ಟೈಮಲ್ಲೇ ಹೇಳ್ತಾ ಇದ್ದೆ, ನಾನು ಸ್ವಲ್ಪ ದಿನಗಳ ಕಾಲ ನ್ಯೂಸ್ ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಹೇಳ್ತಾ ಇದ್ದೆ. ಅದೇ ಕಂಟಿನ್ಯೂ ಆಗ್ತಾಯಿದೆ. ಬಟ್ ಆದರೂ ನಾನು ನಿಮಗೆ ಕಳಿಸ್ಕೊಟ್ಟಿರೋ ವಿಡಿಯೋಗಳನ್ನ ನ್ಯೂಸ್ ಮಾಡಿ ಹಾಕ್ತಾಯಿದ್ದೀನಿ, ಕೇಳ್ತಾ ಇರ್ತಾರೆ ಅಂತ. ಸ್ವಲ್ಪ ಟೈಮ್ ಮಾಡ್ಕೊಂಡು ನ್ಯೂಸ್ ಮಾಡ್ತಾಯಿದ್ದೀನಿ. ಎನಿವೇ, ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.